ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಡೀ ವರ್ಷ ನಿಮ್ಮ ಪಾಲಿಗೆ ಹೇಗಿರುತ್ತೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ಏನಿದೆ ಇದು ಒಂಥರ ಯೋಗಕಾರಕ ವರ್ಷ ಅಂತ ಹೇಳಬಹುದು. ಗುರುವಿನ ಸಂಚಾರ, ಲಾಭದ ಶನೈಶ್ಚರ ಇವೆಲ್ಲವೂ ನಿಮ್ಮ ಪಾಲಿಗೆ ಹೆಚ್ಚಿನ ಬೇವು ಬೆಲ್ಲ ಇದೆಯಲ್ಲ, ಅದರಲ್ಲಿ ಬೆಲ್ಲದ ಪಾಲು ಹೆಚ್ಚು ಹರಿವಾಣದಲ್ಲಿ ಹಿಟ್ಟು ಕೊಡುತ್ತೆ ಈ ಒಂದು ವರ್ಷ ಅಂತ ಭಾವಿಸ್ಬೋದು. ವೃಷಭ ರಾಶಿ ತುಂಬ ಚೆನ್ನಾಗಿದೆ. ಮೇ 14ರ ನಂತರದಲ್ಲಿ ಗುರು ದ್ವಿತೀಯಕ್ಕೆ ಬಂದಾಗ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ವಾಕ್ಚಾತುರ್ಯ ಹೆಚ್ಚತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಸಕ್ತಿ ಹೆಚ್ಚತಕ್ಕಂಥದ್ದು, ಮತ್ತು ಶನೈಶ್ಚರ ಈಗಾಗಲೇ ಬದಲಾವಣೆ ಆಗಿದ್ದಾನೆ, ಅವನ ಪ್ರಭಾವ ಶುರುವಾಗಿಬಿಡುತ್ತೆ ಇನ್ನೇನು. ಹೀಗಾಗಿ ಶನೈಶ್ಚರ ಲಾಭದಲ್ಲಿದ್ದಾಗ ಲಾಭವನ್ನೇ ತಂದುಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ, ಸಿವಿಲ್ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶನೈಶ್ಚರ ಶ್ರಮಜೀವಿಗಳಿಗೆ ಎಷ್ಟು ದಿವಸ ಸಾಮಾನ್ಯ ಒಂದು ಮಾತಿರುತ್ತೆ, ನಾವು ಕಷ್ಟಪಡ್ತೀವಿ ಆದರೆ ಅದಕ್ಕೆ ತಕ್ಕನಾದ ಫಲ ಸಿಗಲ್ಲ ಅಂತ. ಆದರೆ ಈಗ ಹಾಗಲ್ಲ. ಲಾಭದ ಶನೈಶ್ಚರ ಯಾರು ಕಷ್ಟಪಡ್ತಾರೋ ಅವರಿಗೆ ಅನುಗ್ರಹ ಮಾಡ್ತಾನೆ, ಅವರಿಗೆ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಖಂಡಿತ ಇರತಕ್ಕಂಥದ್ದು. ರಾಜಕಾರಣದಲ್ಲಿ ಇರತಕ್ಕಂಥವರಿಗೆ ಬಹಳ ವಿಶೇಷವಾದ ಅಧಿಕಾರ, ಪಟ್ಟ, ಯೋಗ ಈ ಥರದ್ದೆಲ್ಲ. ಕರ್ಮಾಧಿಪತಿ ಅವನು, ಹೀಗಾಗಿ ಭಾಗ್ಯಾಧಿಪತಿಯೂ ಹೌದು. ಹೀಗಾಗಿ ಎರಡರ ಫಲಗಳನ್ನು ಖಂಡಿತ ಲಾಭ ಸ್ಥಾನಕ್ಕೆ ಬಂದಾಗಲ್ಲದೆ ಇನ್ಯಾವಾಗ ತಗೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ವೃಷಭ ರಾಶಿಯವರಿಗೆ ಅಧಿಕಾರದ ಲಾಭವೂ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಗುರುವಿನ ಪ್ರಭಾವವೂ ಚೆನ್ನಾಗಿರೋದ್ರಿಂದ. ಆದರೆ ವೃತ್ತಿ ಸ್ಥಾನಕ್ಕೆ ರಾಹುವಿನ ಪ್ರವೇಶವೂ ಆಗುತ್ತೆ ಈ ವರ್ಷದಲ್ಲಿ, ಇದೇ ಗುರುವಿನ ನಂತರದಲ್ಲಿ. ಹೀಗಾಗಿ ಆ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಕಾಣದ ಕೈಗಳಿಂದ, ಅವುಗಳಿಂದ ನಿಮಗೆ ಕಿರಿಕಿರಿ ಶುರುವಾಗಲಿಕ್ಕೆ ಸಾಧ್ಯತೆ ಇರ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಹನೆ, ಅಸಮಾಧಾನ ಇಂಥವುಗಳನ್ನು ಸೂಚಿಸ್ತಾ ಇದೆ. ಬೇಡದೇ ಇರತಕ್ಕಂಥವರಿಂದಾಗಿ ಒತ್ತಡಗಳು ಬರ್ತಕ್ಕಂಥದ್ದು, ಸ್ಥಾನಚ್ಯುತಿ ಆಗ್ತಕ್ಕಂಥ ಒಂದು ಭಯದ ವಾತಾವರಣ. ರಾಹು ಅಂದರೆ ಭಯ, ಅಂಥದ್ದೊಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ರಾಹು. ಹೀಗಾಗಿ ಎಚ್ಚರವಾಗಿರಿ, ಕೆಲಸ ಕಾರ್ಯಗಳಲ್ಲಿ ಹುಷಾರು, ಎಚ್ಚರಿಕೆ ಬೇಕು. ಇನ್ನು ಉಳಿದ ಹಾಗೆ ಗುರುವು ಅಕ್ಟೋಬರ್ ನಂತರದಲ್ಲಿ ತೃತೀಯಕ್ಕೆ ಹೋಗ್ತಾನೆ. ಹೀಗಾಗಿ ಸಹೋದರ ಬಾಂಧವ್ಯ ವೃದ್ಧಿ, ಸೇವಕರ ಸಹಾಯ, ಧೃತಿಶಕ್ತಿ, ಮತಿಶಕ್ತಿ ಇವೆಲ್ಲವೂ ಉಂಟಾಗುತ್ತೆ. ತೃತೀಯ ಸ್ಥಾನದಲ್ಲಿ ಗುರು ನಂಬಿಕೆಯನ್ನು ಹೆಚ್ಚಿಸ್ತಾನೆ. ಹೀಗಾಗಿ ಹೆಚ್ಚಿನ ಶುಭ ಫಲ. ಲಾಭಾಧಿಪತಿ ತೃತೀಯಕ್ಕೆ ಬಂದಾಗ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಗುರುವಿನ ಪರಿವರ್ತನೆ ಇರತಕ್ಕಂಥದ್ದು ಚೆನ್ನಾಗಿದೆ. ಒಟ್ಟಾರೆಯಾಗಿ ವಿಶ್ವಾವಸು ಸಂವತ್ಸರ ನಿಮ್ಮ ಪಾಲಿಗೆ ಅತಿಶಯವಾದ ಲಾಭವನ್ನೇ ತಂದುಕೊಡುತ್ತೆ ಅಂತ ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಚೆನ್ನಾಗಿದೆ. ನೀವು ಯಾವ ದಿಕ್ಕಿನಲ್ಲಿ ಶುಭ ಅಂತ ನಿಮ್ಮ ಪಾಲಿಗೆ ಅಂತಂದರೆ, ನಿಮಗೂ ಕೂಡ ವೃಷಭ ರಾಶಿಯವರಿಗೂ ಪೂರ್ವ ದಿಕ್ಕನ್ನೇ ಸೂಚಿಸುತ್ತೆ. ಹೀಗಾಗಿ ಪೂರ್ವ ದಿಕ್ಕಿನಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳೆಲ್ಲ ಬಹಳ ಯಶಸ್ಸನ್ನು ಕಾಣಬಹುದು. ಮತ್ತು ನಿಮ್ಮ ಶುಕ್ರನ ಸಂಖ್ಯೆ ಸಹಜವಾಗಿ 6. ಹೀಗಾಗಿ 6ಅನ್ನು ಗುರಿಯಾಗಿಟ್ಟುಕೊಂಡು ನೀವು ಯಾವುದಾದ್ರೂ ಕೆಲಸಗಳನ್ನು ಮಾಡೋದಿದ್ರೆ ಖಂಡಿತ 6 ನಿಮ್ಮ ಶುಭ ಸಂಖ್ಯೆ. ನಿಮ್ಮ ಬಣ್ಣ ಶುಕ್ರನಿಗೆ ಸಹಜವಾಗಿ ಬಿಳಿ ವಸ್ತ್ರವನ್ನು ಸೂಚಿಸುತ್ತೆ. ಹೀಗಾಗಿ ಶುಭ್ರ ವಸ್ತ್ರಧಾರಣೆ, ಆದಷ್ಟು ಒಂದು ಬಿಳಿ ಕರ್ಚೀಫ್ ಆದರೂ ನಿಮ್ಮ ಜೊತೆಗಿದ್ದರೆ ಅದು ಒಂದು ಶುಕ್ರನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ವರ್ಷವನ್ನು ದಾಟಲಿಕ್ಕೆ ಬಹಳ ಮುಖ್ಯವಾಗಿ ನೀವು ನೋಡಿ, ನಿಮಗೆ ತೊಂದರೆ ಇರತಕ್ಕಂಥದ್ದು ರಾಹು ಹಾಗೂ ಕೇತು. ಚತುರ್ಥದ ಕೇತು ಈ ಭೂ ವ್ಯವಹಾರಗಳಲ್ಲಿ ತೊಂದರೆಗಳನ್ನು ಮಾಡಬಹುದು. ಮತ್ತು ಬಹಳ ಮುಖ್ಯವಾಗಿ ಮಿತ್ರರು, ಬಂಧು ಬಾಂಧವರು ಇಂಥವರಿಂದಾಗಿ ತೊಡಕುಗಳನ್ನು ತಂದೊಡ್ಡಬಹುದು. ಈ ಕಾರಣದಿಂದಾಗಿ ಒಂದು ಸುಬ್ರಹ್ಮಣ್ಯನ ಆರಾಧನೆ, ಮತ್ತೊಂದು ಗಣಪತಿ ಆರಾಧನೆ ಇವೆರಡನ್ನು ಪ್ರಧಾನವಾಗಿ ಪರಿಗಣಿಸಿ ಕ್ಷೇತ್ರ ದರ್ಶನ ಮಾಡಿ, ರಾಹುವಿಗೆ ಉದ್ದು ಮತ್ತು ಕೇತುವಿಗೆ ಹುರುಳಿ, ಹೀಗಾಗಿ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಸನ್ನಿಧಾನಗಳಿಗೆ ಈ ಧಾನ್ಯಗಳನ್ನು ದಾನ ಮಾಡಿದ್ರೆ ಅದು ತುಂಬ ಶುಭ ಫಲವನ್ನು ತಂದುಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.